ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಪಿಡೋ ಫುಡ್ ಮಾಡೋಣ ಅಂತ ಬಂದೀನಿ. ಟೈಮ್ ಎಷ್ಟಪ್ಪ ಅಂತ ಅಂದರೆ 12 ಗಂಟೆ 3 ನಿಮಿಷ ಆಗಿದೆ. ಅದರಿಂದಾಗಿ ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ಗಳು ಯಾವ ರೀತಿ ಇದೆ, ಅಮೌಂಟ್ ಎಲ್ಲ ಯಾವ ರೀತಿ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಮೊದಲೆಲ್ಲ ಏನಾಗೋದು ಅಂತ ಅಂದರೆ ರ್ಯಾಪಿಡೋ ಫುಡ್ ಮಾಡಬೇಕಾದ್ರೆ ಅಂದರೆ ಈಗ ಫುಡ್ ಏನಾರು ರೆಡಿ ಕೊಡುವಂಥ ಸಮಯ ತುಂಬ ಜಾಸ್ತಿ ತೊಗೊಳೋನು. ಅದಕ್ಕೋಸ್ಕರ ರ್ಯಾಪಿಡೋ ಫುಡ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಬನ್ನಿ ಇವಾಗ ಏನಾದ್ರು ಚೇಂಜಸ್ ಆಗಿದೆ ಅಂತ ನೋಡೋಣ. ಆಲ್ರೆಡಿ ಎಷ್ಟೊಂದು ದಿನವೇ ಆಗ್ಬಿಟ್ಟಿದೆ ನಾನು ರ್ಯಾಪಿಡೋ ಫುಡ್ ಮಾಡಿ. ಹತ್ರ ಏನಿಲ್ಲ ಅಂತಂದರೆ 1 ವರ್ಷ 1.5 ವರ್ಷ ಆಗಿರ್ಬೋದು ನಾನು ರ್ಯಾಪಿಡೋ ಫುಡ್ ಆರ್ಡರ್ ಮಾಡಿ. ಏನಕ್ಕೆ ಅಂತ ಅಂದರೆ ಇದೇ ರೀಸನ್ಗೆ ಫುಡ್ ಓದಿ ಅಲ್ಲಿ ಏನಾರು ರೆಸ್ಟೋರೆಂಟ್ ಹತ್ರ ಹೋದಂಥ ಟೈಮಲ್ಲಿ ಆರ್ಡರ್ ರೆಡಿ ಕೊಡ್ತಾ ಇರಲಿಲ್ಲ, ತುಂಬ ಡಿಲೇ ಮಾಡೋರು. ಅದರಿಂದಾಗಿ ಜಾಸ್ತಿ ನಾನು ರ್ಯಾಪಿಡೋ ಫುಡ್ ಮಾಡ್ತಾಯಿರಲಿಲ್ಲ. ಇವಾಗ ಏನಾದ್ರು ಚೇಂಜಸ್ ಮಾಡಿನ ಅಪ್ಗ್ರೇಡ್ ಮಾಡಿನ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ರ್ಯಾಪಿಡೋ ಫುಡ್ ಮಾಡೋಣ ಅಂತ ಅಂದ್ಕೊಂಡು ನೋಡಿ. ಈಗ ಆಫ್ಲೈನಲ್ಲಿದೆ, ಆನ್ಲೈನ್ಗೂ ಕೂಡ ಹೋಗ್ತೀನಿ ನೋಡಿ. ಈಗ ಆನ್ಲೈನ್ಗೂ ಕೂಡ ಹೋಗಿನಿ. ಏನಪ್ಪ ಅಂತ ಅಂದರೆ ಫುಡ್ ಟೈಮಲ್ಲಿ ಇದೊಂದು ಪೀಕ್ ಅವರ್ ಆಗಿದೆ. ಏನಕ್ಕೆ ಅಂತಂದರೆ 12 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೂ ಫುಡ್ಡಲ್ಲಿ ಪೀಕ್ ಅವರ್ ಆಗಿರುತ್ತೆ. ಅದರಿಂದಾಗಿ ಇವಾಗ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ಯಶವಂತಪುರ ಇದೆಯಲ್ಲ, ಯಶವಂತಪುರದ ಹತ್ರ ಇದ್ದೀನಿ. ನೋಡೋಣ ಆರ್ಡರ್ಗಳೆಲ್ಲ ಯಾವ ರೀತಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಮೂವ್ ಆಗೋಣ. ಅಂದರೆ ಈಗಿನ್ನ 12 ಗಂಟೆ ಆಗಿದೆಯಲ್ವಾ, ಒಂದು ಅರ್ಧ ಗಂಟೆ 15 ನಿಮಿಷ ಆದಮೇಲೆ ಒಂದು ಒಳ್ಳೆ ಆರ್ಡ್ರ್ಗಳು ಬರ್ತವೆ ಅಂತ ಅಂದ್ಕೊಂಡಿನಿ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಅಂದರೆ ಯಾವ ರೀತಿ ಬರುತ್ತೆ ಅಂತ ರ್ಯಾಪಿಡೋದಲ್ಲಿ. ಬನ್ನಿ ಹೋಗೋಣ ಗೈಸ್. ನೋಡಿ ಇವಾಗ ರ್ಯಾಪಿಡೋದಲ್ಲಿ ಮೊದಲನೇ ಆರ್ಡರ್ ಕೂಡ ಬಂತು. ಪಿಕಪ್ ಮಾಡ್ಕೊಂಡು ಬಂದೀನಿ. ಅಂದರೆ 1.7 ಕಿಲೋಮೀಟರ್ ಪಿಕಪಿಗೆ ಬಂದೆ ನಾನು. ಡ್ರಾಪ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅಂದರೆ ಇದೆ ಅಂತ ಅನ್ಸುತ್ತೆ. ತಗೊಳ್ಳಿ ಓಪನ್ ಮಾಡಿ ನೋಡ್ತೀನಿ. ಕ್ಲೋಸ್ ಮ್ಯಾಪ್. ಪಂಜಾಬಿ ನವಾಬಿನ ಇದೆಲ್ಲ ಗೈಸ್. ಅಲ್ಲಿದೆ ನೋಡಿ, ಇಲ್ಲಿದೆಯಲ್ಲ ಇದೇನೆ. ಈಗ ಸದ್ಯಕ್ಕೆ ಅರೈವ್ಡ್ ಕೊಟ್ಕೋಣ ಅಂದರೆ ನೋಡಿ. ಇವಾಗ ಇದು ರೆಸ್ಟೋರೆಂಟಿಂದ ಈಗ ಝೊಮ್ಯಾಟೋದಲ್ಲಿ ಯಾವ ಥರ ತೋರಿಸ್ತಾ ಇಲ್ಲ, ಅದೇ ರೀತಿಯಲ್ಲಿ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಇದು ಕೂಡ ಇಲ್ಲಿದೆ ರೆಸ್ಟೋರೆಂಟ್ ಅಂತ ನೋಡಿ, ಇಲ್ಲೇ ತೋರಿಸ್ತಾ ಇದೆ. ಈಗ ಕ್ಲೋಸ್ ಮಾಡಿಬಿಟ್ಟು ಅರೈವ್ಡ್ ಕೊಡೋಣ ನೋಡಿ. ಅರೈವ್ಡ್ ಕೂಡ ಕೊಟ್ಟೆ, ಬಟ್ ಇನ್ನೂ ಫುಡ್ಡು ರೆಡಿ ಇಲ್ಲ. ಫುಡ್ ವಿಲ್ ಬಿ ರೆಡಿ ಇನ್ ಅರ್ಧ ಗಂಟೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ನಾನು ರ್ಯಾಪಿಡೋ ಮಾಡೋದು ಬಿಟ್ಟಿದ್ದವಾಗ, ಬಟ್ ಈಗಲೂ ಕೂಡ ಈಗ ಅದೇ ಪರಿಸ್ಥಿತಿಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ ನೋಡಿ. ಇನ್ನೂ ರೆಡಿ ಆಗೋಕ್ಕೆ ಅರ್ಧ ಗಂಟೆ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನೋಡೋಣ ತಡೀರಿ ಅಂತಂದರೆ 4 ನಿಮಿಷ ಆದಮೇಲೆ, ಅಂದರೆ ನಾನು ಇಲ್ಲಿಗೆ ಬಂದು 4 ನಿಮಿಷ ಆದಮೇಲಿಂದ ಅಂದರೆ ಎಕ್ಸ್ಟ್ರಾ ಸಿಗುತ್ತೆ ಅಂತಂದರೆ ಏನು ವೆಯ್ಟಿಂಗ್ ಟೈಮ್ ಇದೆಯೋ, ವೆಯ್ಟಿಂಗ್ ಟೈಮ್ಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಟೈಮ್ ನೋಡಿ ತುಂಬ ವೇಸ್ಟು. ಈಗ ಏನಿಲ್ಲ ಅಂತ ಅಂದರು, ಇವಾಗ ನಮಗೆ ಅರ್ಧ ಗಂಟೆ ಒಂದೇ ಹತ್ರ ವೆಯ್ಟ್ ಮಾಡಿದ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ಬಟ್ ನೀವೇನಾದ್ರು ಬೇರೆ ಈಗ ಫುಡ್ ಡೆಲಿವರಿ ಏನಾದ್ರು ಕೆಲಸ ಮಾಡ್ತೀರಾ, ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೆಲ್ಲ ಮಾಡ್ತೀರಾ ನೀವು ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ಆರ್ಡರ್ ರೆಡಿ ಆದಮೇಲೆ ನಿಮಗೆ ಆರ್ಡರ್ ಅಸೈನ್ ಮಾಡೋದು. ಬಟ್ ಇಲ್ಲಿ ನೋಡಿ, ಸ್ವಿಗ್ಗಿಯಿಂದ ಬಂದಿರೋಂಥ ಆರ್ಡರು ವೆಯ್ಟಿಂಗ್ ಟೈಮೇ ಬಂದು 30 ನಿಮಿಷ ಇದೆ ಅಂತ. ಆರ್ಡ್ರ್ ರೆಸ್ಟೋರೆಂಟಲ್ಲಿ ಅಕ್ಸೆಪ್ಟ್ ಮಾಡ್ತಾರಲ್ಲ, ಅವಾಗಲೇ ಆರ್ಡರ್ನ ಇವನು ಹಾಕ್ಕೊಡ್ತಾನೆ. ಅದೇ ಮೇಯ್ನ್ ಪ್ರಾಬ್ಲಮ್ ಆಗೋದು. ಬಟ್ ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೆಲ್ಲ ಏನು ಮಾಡ್ತಾನೆ ಅಂತ ಅಂದರೆ ಆರ್ಡರ್ ರೆಡಿ ಇನ್ನೇನು ಹತ್ರ ಬಂದಿರುತ್ತಲ್ಲ ಆ ಟೈಮಲ್ಲಿ ಆರ್ಡರ್ನ ಹಾಕ್ತಾನೆ. ಈ ಥರ ಪೀಕ್ ಅವರಲ್ಲಿ ಈ ಥರ ಒಂದು 4 ಆರ್ಡ್ರ್ ಮಾಡಿದ್ರೆ ಮುಗ್ದೇ ಹೋಗುತ್ತೆ ನೋಡಿ. ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕು ಅಂತ ಅಂದರೆ ಇಲ್ಲ ಅರ್ಧ ಗಂಟೆ, ನೆಕ್ಸ್ಟ್ ಅರ್ಧ ಗಂಟೆ, ಈ ಥರ ವೆಯ್ಟ್ ಮಾಡ್ತಾ ಹೋದರೆ ಆಲ್ಮೋಸ್ಟ್ ಅದು ಎಲ್ಲ ಅರ್ನಿಂಗ್ಸ್ ಆಗುತ್ತೆ. ಇದೇ ಒಂದು ಉದ್ದೇಶಕ್ಕೋಸ್ಕರನೇ ಅವಾಗ ರ್ಯಾಪಿಡೋ ಫುಡ್ ಮಾಡೋದನ್ನ ಸ್ಟಾಪ್ ಮಾಡಿದ್ದು. ಈಗಲೂ ನೋಡಿದ್ರು ಕೂಡ ರ್ಯಾಪಿಡೋ ಫುಡ್ಡಲ್ಲಿ ಸೇಮ್ ಅದೇ ಪರಿಸ್ಥಿತಿನೇ ಇದೆ ನೋಡಿ. ಇನ್ನೂ ಆರ್ಡರ್ ರೆಡಿ ಆಗೋಕ್ಕೆ 29 ನಿಮಿಷ 13 ಸೆಕೆಂಡ್ ತೋರಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಆರ್ಡರ್ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ, ವೆಯ್ಟ್ ಮಾಡಲೇಬೇಕು. 4063 ನೋಡಿದೆ. ಬರೋ OTP ಬೇರೆ ಕವರ್ ಮಾಡಿ. ಹಾಂ ಟೈಪ್ ಹಾಕಿ. ಗೈಸ್ ನೋಡಿ, ಈಗ ಆರ್ಡರ್ ಕೂಡ ಪಿಕಪ್ ಆಯಿತು ಅಂತ ಅಂದರೆ ಎತ್ಕೊಳಕ್ಕೆ ಹೋದೆ. ಸ್ವಲ್ಪ ಇಲ್ಲಿ ಅಂದರೆ ಬೆಲ್ಟ್ ಹೆಚ್ಚಾಗಿ ಓಪನ್ ಆಗೋಯ್ತು, ಅದು ಪೇಪರಿಂದಲ್ವಾ, ಅದಕ್ಕೋಸ್ಕರ ಓಪನ್ ಆಯಿತು. ಅಂದರೆ ಎಷ್ಟು ನಿಮಿಷ ವೆಯ್ಟ್ ಮಾಡಿದೆ ಅಂತ ಅಂದರೆ ಹತ್ತತ್ರ ಒಂದು 15 ನಿಮಿಷ ವೆಯ್ಟ್ ಮಾಡಿದೆ. 15 ನಿಮಿಷ ವೆಯ್ಟ್ ಮಾಡೋದ್ಮೇಲಿಂದ ಆರ್ಡರ್ ಕೂಡ ಪಿಕಪ್ ಮಾಡಿದ್ದೀನಿ. ಬಂದು ಇವಾಗ ಡ್ರಾಪು 5.1 ಕಿಲೋಮೀಟ್ರಿಗೆ ಹೋಗಿ ಡ್ರಾಪ್ ಮಾಡೋಣ.
ಗೈಸ್ ನೋಡಿ ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿರುವಂಥ ಡ್ರಾಪ್ ಇದು. ಬಂದೆ ಟೈಮ್ ಎಷ್ಟಪ್ಪ ಆಯಿತು ಅಂತಂದರೆ ನೋಡಿ ಆಲ್ರೆಡಿ 12:53 ಆಗೋಯ್ತು ಒಂದು ಡ್ರಾಪ್ ಮಾಡೋ ಅಷ್ಟೊತ್ತಿಗೆ. ನಿಶಾನ್ ದೆನ್ ಗೈಸ್ ನೋಡಿ ಇವಾಗ ಒಂದು ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಲಾಸ್ಟ್ ಆರ್ಡರ್ಗೆ ಎಷ್ಟು ಸಿಕ್ತು ನನಗೆ ಅಂತ ಹೇಳ್ಬಿಟ್ಟು. ನೋಡಿ ಲಾಸ್ಟ್ ಆರ್ಡರ್ಗೆ ನನಗೆ ಸಿಕ್ಕಂಥ ಅಮೌಂಟ್ ಬಂದು 65 ರುಪೀಸ್ ಸಿಕ್ಕಿದೆ. ಅದು ಕೂಡ ವ್ಯಾಲೆಟಿಗೆ ಆ್ಯಡ್ ಆಗಿದೆ. ವೆಯ್ಟಿಂಗ್ ಟೈಮ್ ನೋಡಿ ಎಷ್ಟು ಸಿಕ್ಕಿದೆ ಅಂತ, 8 ರೂಪಾಯಿ ಸಿಕ್ಕಿದೆ. ಅಂದರೆ ಟೋಟಲಾಗಿ 16 ನಿಮಿಷಕ್ಕೊಂದು ಲೆಕ್ಕ ಹಾಕೊಂಡಿದ್ದೆ. 14 ನಿಮಿಷ ಜೊತೆಯಲ್ಲಿ ಹೇಳಬೇಕು ಅಂತ ಅಂದರೆ ಇನ್ನೊಂದೇನಪ್ಪ ಅಂತ ಅಂದರೆ 4 ನಿಮಿಷ ಬೇರೆ ಮುಂಚೆ ಹೋಗಿದ್ನಲ್ಲ, ಆ 4 ನಿಮಿಷಕ್ಕೇನು ವೆಯ್ಟಿಂಗ್ ಟೈಮ್ ಕೊಡೋಲ್ಲ. ಅದು ಎಲ್ಲ ಸೇರಿಸಿ ಟೋಟಲಾಗಿ ಇವಾಗ 8 ರೂಪಾಯಿ ಕೊಟ್ಟಿದ್ದಾನೆ. ನೋಡಿ ತೊಗೊಂಬಂದು ಡ್ರಾಪ್ ಮಾಡಿದ್ಗೆ ನನಗೆ ಸಿಕ್ಕಂಥ ಅಮೌಂಟ್ ಬಂದು 65 ರೂಪಾಯಿ ಅಷ್ಟೇ. ಗೈಸ್ ನೋಡಿ ಇನ್ನೊಂದು ಆರ್ಡರ್ ಕೂಡ ಪಿಕಪ್ ಮಾಡಿದೆ. ಬಟ್ ಫುಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಫುಡ್ ಪಿಕಪ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಈ ಏರಿಯಾದಲ್ಲಿ ಯಾವುದಾದ್ರು ಫುಡ್ ಗೊತ್ತಾಯಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ರೈಟ್ನೇ ನಾನು ಇವಾಗ ಅಕ್ಸೆಪ್ಟ್ ಮಾಡೀನಿ. ಬನ್ನಿ ಕರ್ಕೊಂಡೋಗಿ ಬಿಡೋಣ ಅಂತ. ಅಂದರೆ ಟೈಮ್ ವೇಸ್ಟ್ ಆಗೋಲ್ವಲ್ಲ, ಅದ್ರ ಬದಲು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಾದ್ಮೇಲೆ ಏನಾದ್ರು ಫುಡ್ ಬರುತ್ತೆ ನೋಡೋಣ. ಅಂದರೆ ಈ ಆರ್ಡರ್ಗೆ ನನಗೆ ಅಮೌಂಟ್ ತೋರಿಸಿದ್ರೆ ಎಷ್ಟಪ್ಪ ಅಂತಂದರೆ ಡ್ರಾಪ್ 2 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. 2 ಕಿಲೋಮೀಟ್ರಿಗೆ ನಾನು 40 ರೂಪಾಯಿ ತೋರಿಸ್ತಾ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡೀನಿ. ಬನ್ನಿ ಹೋಗಿ ಅವ್ರನ್ನ ಡ್ರಾಪ್ ಮಾಡೋಣ, ಅಲ್ಲೆಲ್ಲಾರು ಆರ್ಡ್ರ್ ಬರುತ್ತಾ ಅಂತ ನೋಡೋಣ. ಅಂದರೆ ಸುಮ್ಮನೆ ಖಾಲಿ ಹೋಗೋದಕ್ಕಿಂತ ಕರ್ಕೊಂಡಾದ್ರೂ ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಹೆಲ್ಮೆಟ್ ಕೂಡ ಬ್ಯಾಗಲ್ಲೇ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇವ್ರನ್ನ. ರ್ಯಾಪಿಡೋ OTP 0724. ಸೊ ಆಗುತ್ತೆ ಸರಿ. ಏನಪ್ಪ ಹೆಲ್ಮೆಟ್ ಇವ್ನು ಬ್ಯಾಗ್ ಒಳಗಡೆ ಇಟ್ಕೊತಾನೆ ಅಂತ ಅಂದ್ಕೊಬೋದು. ಇಲ್ಲಿ ನೇತಾಕೋರು ಏನಾಗುತ್ತೆ ಅಂತ ಅಂದರೆ ತಿರ್ಗಾ ಕಸ್ಟಮರ್ಗೆ ಹೆಲ್ಮೆಟ್ ಕೊಡೋಕ್ಕಾಗೋದೇ ಇಲ್ಲ, ಅಷ್ಟು ಧೂಳು ಮಣ್ಣು ಎಲ್ಲ ಎಗರುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ನೇತಾಕೋಣ ನಾನು ಇಲ್ಲಿ ಮುಂದೆನೇ ಇಟ್ಕೊತೀನಿ. ಅಂದರೆ ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಮೊಬೈಲಲ್ಲೆಲ್ಲ ಎಷ್ಟು ಧೂಳಾಗಿರುತ್ತೆ ಅಂತ ನೀವೇ ನೋಡಿದ್ದೀರಾ ಅಂತಂದರೆ, ಡೆಲಿವರಿ ಜಾಬ್ ಮಾಡ್ತಾಯಿದ್ದೀರಾ ನೀವು ಅಂತಂದರೆ ಗೊತ್ತಿರುತ್ತೆ ನಿಮಗೆ. ಅದಕ್ಕೋಸ್ಕರನೇ ಹೆಲ್ಮೆಟ್ನ ಬ್ಯಾಗ್ ಒಳಗಡೆ ಇಟ್ಕೊಳೋದು ಯಾವಾಗಲೂ ಕೂಡ. ಬನ್ನಿ ಇವಾಗ ಮತ್ತೆ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ, ಹೋಗಿ ಅದನ್ನು ಪಿಕಪ್ ಮಾಡೋಣ. ಅಂದರೆ ಇವಾಗ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ನೋಡಿ, ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಯೂಸ್ಫುಲ್ ಆಗಿದೆ. ಇಲ್ಲ ಅಂತಂದರೆ ಏನಾಗೋದು ಅಂತಂದರೆ ಸುಮ್ಮನೆ ನಾನು ಖಾಲಿನೇ ಬರಬೇಕಾಯ್ತು. ನೋಡಿ ಕಲೆಕ್ಟೆಡ್ ಕ್ಯಾಶ್ ಕೂಡ ಕೊಟ್ಟೆ. ನೋಡಿ ಇವಾಗ 40 ರೂಪಾಯಿ ಕೂಡ ಕಲೆಕ್ಟ್ ಆಯಿತು ನನಗೆ. ಅಂದರೆ 2 ಕಿಲೋಮೀಟ್ರ್ ಅಂತ ಹನ್ನೊಂದು ಬಿಟ್ಟೆ ನಾನು. 2 ಕಿಲೋಮೀಟ್ರಿಗೆ ನನಗೆ 40 ರೂಪಾಯಿ ಬೆಸ್ಟ್ ಅಂತ ಅನ್ಬೋದು. ನೋಡಿ ಈಗ ಪೋಲಾರ್ ಬೇರಿಂದನೂ ಕೂಡ ಒಂದು ಆರ್ಡರ್ ಬಂದಿದೆ. ಬನ್ನಿ ಹೋಗಿ ಅದನ್ನು ಕೂಡ ಇವಾಗ ಪಿಕಪ್ ಮಾಡೋಣ. ಇಲ್ಲೇ ಟರ್ನ್ ನೋಡ್ಕೊಂಡು ಹೋಗಬೇಕು. ಗೈಸ್ ನೋಡಿ ಇವಾಗ ಪೋಲಾರ್ ಬೇರ್ ಹತ್ರನೂ ಕೂಡ ಇವಾಗ ನಾನು ಬಂದೆ, ರೈಡ್ ಕೊಡ್ತೀನಿ. ಇದನ್ನ ಫುಡ್ ರೆಡಿ ಇದೆಯಾ? ಇದು ಕೂಡ ಫುಡ್ಡು ರೆಡಿ ಇಲ್ಲ. ಅಂದರೆ ಐಸ್ ಕ್ರೀಮ್ ಅಲ್ವಾ, ಹೋಗಿ ಕೇಳಿದ್ರೆ ಕೊಡ್ತಾರೆ ಅಂತ ಅನ್ನಿಸ್ತೈತೆ. ಬನ್ನಿ ನೋಡೋಣ. ಅಂದರೆ ಈ ಆರ್ಡರ್ ಬಂದಿರೋದು ಕೂಡ ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆದಂಥ ಸ್ವಿಗ್ಗಿಯಿಂದ ಬಂದಿರೋದು. ಅಂದರೆ ರ್ಯಾಪಿಡೋ ಥರ್ಡ್ ಪಾರ್ಟಿ, ಸ್ವಿಗ್ಗಿಯಿಂದ ಬಂದಿರೋ ಆರ್ಡ್ರು. ಅಂದರೆ ಫುಡ್ ಶುಡ್ ಬಿ ರೆಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಬನ್ನಿ ಓಕೆ. ಬ್ರೋ 5280.
ಗೈಸ್ ನೋಡಿ ಈಗ ಆರ್ಡರ್ ಕೂಡ ಡ್ರಾಪ್ ಮಾಡಿದೆ. ಬನ್ನಿ ಈಗ ಹೋಗೋಣ. ನೋಡಿ ಟೋಟಲಾಗಿ ಇದೆ ನೀನು 38 ರೂಪಾಯಿ, 40 ರೂಪಾಯಿ ತೋರಿಸ್ತಾವೆ ನೋಡಿದ್ರೆ. ಇಲ್ಲ, ಬೈಕ್ ಟ್ಯಾಕ್ಸಿಗೆ 40 ರೂಪಾಯಿ ತೋರಿಸಿದ್ದು. ಬನ್ನಿ ಇದ್ರದ್ದು ಎಷ್ಟು ಕೊಟ್ಟೇನೆ ಅಂತ ನೋಡೋಣ. ನೋಡಿ ಲಾಸ್ಟ್ ಆರ್ಡರ್ಗೆ 38 ರೂಪಾಯಿ ಸಿಕ್ಕಿದೆ. 2.3 ಕಿಲೋಮೀಟರ್ಸ್ ಅಂದರೆ ವರ್ತೆ ಇವೆಲ್ಲ ಆರ್ಡರ್ಗಳು. ಅಂದರೆ ಒಳ್ಳೆ ರೇಟಿಂಗೇ ಸಿಗ್ತಾಯಿದೆ. ಫುಡ್ಡಲ್ಲೇ ಬೆಸ್ಟ್ ಅರ್ನಿಂಗ್ ಸಿಗ್ತಾಯಿದೆ ಅಂತೇಳಿ ಅನ್ನಿಸ್ತಾಯಿದೆ. ನೋಡೋಣ ಬನ್ನಿ, ಇನ್ನೂ ಒಂದು 2 ಆರ್ಡ್ರ್ ಮಾಡಿ ನೋಡೋಣ. ಏನಾರು ಆರ್ಡ್ರ್ ಬಂದರೆ, ಬರಲಿಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ. ಬನ್ನಿ ಇವಾಗ ಹಂಗೆ ಮೂವ್ ಆಗ್ತಾ ಹೋಗೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಕೂಡ ಫುಡ್ ಬಂದಿದೆ. ಬನ್ನಿ ಈಗ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ ಎಷ್ಟಪ್ಪ ಇದೆ ನೋಡಿ, 900 ಮೀಟರ್ಸಲ್ಲಿ ಇದೆ. ಬನ್ನಿ ಹೋಗಿ ಇದನ್ನು ಪಿಕ್ ಮಾಡೋಣ. ಅಂತಂದರೆ ಪೀಕ್ ಅವರಲ್ವ, ಆರ್ಡ್ರನ್ನ ಚೆನ್ನಾಗೇ ಬರ್ತಾಯಿದ್ದಾವೆ. ಹೋಗಿ ಬೇಗ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ನಾನು ಉಡುಪಿ ಉಪಾರ ಹತ್ರ ಬಂದು ಕೂಡ ರೀಚ್ ಆದೆ. ಬಟ್ ಇಲ್ಲೂ ಕೂಡ ವೆಯ್ಟ್ ಮಾಡಲೇಬೇಕು. ಅಂದರೆ 8 ನಿಮಿಷ ತೋರಿಸ್ತಾ ಇದೆ. 8 ನಿಮಿಷ ವೆಯ್ಟ್ ಮಾಡೋಣ. 8 ನಿಮಿಷ ವೆಯ್ಟ್ ಮಾಡ್ತಿದ್ದಂಗೆ ಆರ್ಡರ್ ರೆಡಿ ಕೊಡ್ತಾರೆ. ಆರ್ಡರ್ ರೆಡಿ ಕೊಡ್ತಿದ್ದಂಗೆ ಈ ಆರ್ಡರ್ನೂ ಕೂಡ ತೊಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ವೆಯ್ಟಿಂಗ್ ಒಂದೇ ಪ್ರಾಬ್ಲಮ್ ಇರೋದು, ವೆಯ್ಟ್ ಮಾಡೋಣ. ಗೈಸ್ ನೋಡಿ ಈಗ ಈ ಆರ್ಡರ್ನು ಕೂಡ ನಾನು ಪಿಕಪ್ ಮಾಡ್ಕೊಂಬಂದೆ. ಅಂದರೆ ಈ ಥರ ಕವರಲ್ಲಿ ಯಾಕೆ ಕೊಟ್ಟಿದ್ದಾರೆ ಇವರು, ಪ್ಲಾಸ್ಟಿಕ್ ಕವರಲ್ಲಿ. ಬನ್ನಿ ಇವಾಗ ತೊಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಎಷ್ಟಪ್ಪ ಇದೆ ಅಂತ ಅಂದರೆ 5.9 ಕಿಲೋಮೀಟರ್ ಇದೆ. 15 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಇವಾಗ ನಾವು ಡ್ರಾಪ್ ಮಾಡೋಣ. ನೋಡಿ ಹೋಗಿ ಈ ಆರ್ಡರ್ನು ಕೂಡ ನಾನು ಡ್ರಾಪ್ ಮಾಡ್ತೀನಿ. ಡ್ರಾಪ್ ಆದಮೇಲಿಂದ ಏನಾಗುತ್ತೆ ಅಂತ ಅಂದರೆ ನಾನು ರೆಕಾರ್ಡ್ ಆಗ್ತಾಯಿದೆ ಅಂತಲೇ ಅಂದ್ಕೊಂಡಿರ್ತೀನಿ. ಬಟ್ ಏನಾಗಿದೆ ಅಂತ ಅಂದರೆ ಕ್ಯಾಮ್ರಾದಲ್ಲಿ ಸ್ಟೋರೇಜ್ ಫುಲ್ ಆಗೋಗಿದೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಮುಂದೆಗಡೆ ಫ್ಯೂಚರಲ್ಲಿ ನಾನು ಮಾಡಿರೋಂಥ ವೀಡಿಯೋ ರೆಕಾರ್ಡ್ ಆಗಿರಲ್ಲ. ಅದರಿಂದ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಟೋಟಲಾಗಿ ಎಷ್ಟು ಅಂತ ಅಂದರೆ 4 ಆರ್ಡರ್ ನಾನು ಕಂಪ್ಲೀಟ್ ಮಾಡಿದೆ. ಅಂದರೆ 3 ಫುಡ್ ಆರ್ಡರ್ ಮಾಡಿದ್ದೀನಿ, ಒಂದು ಬೈಕ್ ಟ್ಯಾಕ್ಸಿನೇ ಮಾಡಿದ್ದೀನಿ. ನೋಡಿ 65 ರೂಪಾಯಿದೊಂದು, 40 ರೂಪಾಯಿದೊಂದು, 38 ರೂಪಾಯಿದೊಂದು, 66 ರೂಪಾಯಿದೊಂದು, ಟೋಟಲಾಗಿ ನಾನು 4 ಆರ್ಡರ್ನ ಕಂಪ್ಲೀಟ್ ಮಾಡಿದೆ. ಇಲ್ಲಿ ರ್ಯಾಪಿಡೋ ಫುಡ್ಡಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಸೇಮ್ ಏನಿದೆಯೋ ಅದೇ ರೀತಿಯೇ ಆಗ್ತಾಯಿದೆ. ಅಂತ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ವೆಯ್ಟಿಂಗ್ ಟೈಮ್ ತುಂಬ ಇರುತ್ತೆ. ಆ ವೆಯ್ಟಿಂಗ್ ಟೈಮಿಂದನೇ ರ್ಯಾಪಿಡೋ ಫುಡ್ ಮಾಡೋಕ್ಕೆ ಅಷ್ಟಿಗೆ ಇಂಟ್ರೆಸ್ಟ್ ಬರೋಲ್ಲ. ಏನಕ್ಕೆ ಅಂತಂದರೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ ರ್ಯಾಪಿಡೋ ಫುಡ್ಡಲ್ಲಿ. ಅಂದರೆ ನೋಡಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಕೂಡ ಅಲ್ಲಿ ತೋರಿಸ್ತಾ ಇದ್ದೀನಿ. ಟೋಟಲಾಗಿ ಇಷ್ಟು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ಅಂದರೆ 4 ಆರ್ಡರ್ ಅಷ್ಟೇ ನಾನು ಮಾಡಿದ್ದು. 4 ಆರ್ಡರ್ಗೆ ನನಗೆ ಇಷ್ಟ ಆಯಿತು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.